ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಶ್ವೇತಾ ಸಂಸಾರಕ್ಕೆ ಸ್ವಾಗತ. ಇವತ್ತು ಸೂಪರ್ ಆಗಿರೋ ಮೊಳಕೆ ಹುರುಳಿಕಾಳಿನ ಬಸ್ಸಾರು ಮಾಡ್ತಾಯಿದ್ದೀನಿ. ಮೊಳಕೆ ಹುರುಳಿಕಾಳಿನ ಬಸ್ಸಾರು ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ? ದೊಡ್ಡವರಿಂದ ಚಿಕ್ಕವರವರೆಗೂ ಇಷ್ಟಪಟ್ಟು ಊಟ ಮಾಡುವಂಥ ರೆಸಿಪಿ. ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗಲೂ ಈ ರೆಸಿಪಿನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಫಸ್ಟಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ನೀರಿಟ್ಟಿದ್ದೀನಿ. ನೀರೇನು ಜಸ್ಟ್ ಒಂಚೂರು ಬಿಸಿಯಾಗಿದೆ ಅಷ್ಟೇ. ಇದಕ್ಕೇನೋ ಒಂದು 100 ಗ್ರಾಮ್ ಹುರುಳಿಕಾಳು ನೆನೆಸಿಟ್ಟಿದ್ದೆ, ಮೊಳಕೆ ಬಂದಿರೋದು. ಒಂದು ಸರಿ ವಾಶ್ ಮಾಡಿದರೆ ಸಾಕಾಗುತ್ತೆ, ಜಸ್ಟ್ ಮೊಳಕೆ ಬಂದಿರೋದಲ್ವ ಅದಕ್ಕೆ. ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಜಸ್ಟ್ ಒಂದು ಕುದಿ ಬಂದರೆ ಸಾಕಾಗುತ್ತೆ. ಇದನ್ನು ಪ್ಲೇಟ್ ಮುಚ್ಚಿ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು. ಇದಕ್ಕೆ ಒಂದು ದೊಡ್ಡದೊಂದು ಇಡೀ ಬೆಳ್ಳುಳ್ಳಿ ತೊಗೊಂಡಿನಿ, ಈರುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಅರ್ಧ ಹುಳಿ ಟೊಮೊಟೊ, ಆದಷ್ಟು ಒಂದು ಸ್ವಲ್ಪ ಕೆಂಪು ಹಣ್ಣಾಗಿರೋ ತೊಗೊಳ್ಳಿ, ಒಂದು ಸ್ವಲ್ಪ ಕಾಯಿ, ಒಂದು 2.5 ಸ್ಪೂನ್ ಜೀರಿಗೆ ಇದೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಖಾರದ ಮೆಣಸು, ಒಂದು ಸ್ವಲ್ಪ ಬ್ಯಾಡಗಿ ಮೆಣಸನ್ನು ಸಹ ತೊಗೊಂಡು ಇಷ್ಟನ್ನು ಸಹ ಫ್ರೈ ಮಾಡ್ಕೊತಾ ಇದ್ದೀನಿ. ಇಷ್ಟು ಸಹ ಫ್ರೈ ಆದಮೇಲೆ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ನಾವು ಮಸಾಲಾನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಸಾಂಬಾರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾವು ಆಲ್ರೆಡಿ ಇದೆಲ್ಲ ಬೆಂದಿದೆ, ಇಷ್ಟು ಬೆಂದರೆ ಸಾಕಾಗುತ್ತೆ. ನಾವು ಜಾಸ್ತಿ ಬೇಯಿಸಿದರೆ ನಾವು ತಿನ್ನುವಾಗ ಆ ರುಚಿ ಅನ್ನೋದು ಸಿಗೋದಿಲ್ಲ. ತುಂಬ ಸಾಫ್ಟ್ ಆಗಿಬಿಟ್ರೆ ಒಂದು ಸ್ವಲ್ಪ ಗಟ್ಟಿಯಾಗಿ ಸಿಕ್ಕಿದ್ರೇ ಬಾಯಿಗೆ ತಿನ್ನಲಿಕ್ಕೆಲ್ಲ ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೇನೋ ಒಂದು 2 ಸ್ಪೂನು ಬೇಯಿಸಿರೋ ಹುರುಳಿಕಾಳನ್ನು ಸಹ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಸಹ ಸೇರಿಸಿ ನೈಸಾಗಿ ರುಬ್ಕೊಂಬರ್ಬೇಕು. ಈ ರುಬ್ಕೊಂಡಿರೋದಾಗಿದೆ. ಈಗೇನು ಇದಕ್ಕೇನೆ ನಾನು ಮಸಾಲ ರೆಡಿ ಮಾಡ್ಕೊಂಡಿರೋ ಪ್ಯಾನಿಗೆ ನಾನು ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಎಲ್ಲ ಚಿಟಪಟ ಆದಮೇಲೆ ಇದಕ್ಕೇನೆ ಈರುಳ್ಳಿನ ಸಹ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಜೊತೆಗೆ ಸ್ವಲ್ಪ ಕರಿಬೇವನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಕರಿಬೇವು ನಾವು ಬಸ್ಸಾಂಬಾರಿಗೆ ನಾವು ಆದಷ್ಟು ಒಂದು ಸ್ವಲ್ಪ ಹಸಿ ಕರಿಬೇವು ಬಳಸಿದ್ರೇ ತುಂಬ ರುಚಿಯಾಗಿ ಅದ್ಭುತವಾಗಿರುತ್ತೆ. ಇಷ್ಟಾದರೆ ಸಾಕು. ಇದಕ್ಕೇನು ನಾವು ರುಬ್ಬಿಟ್ಕೊಂಡಿರೋ ಖಾರನೂ ಸಹ ಒಂದು 2 ಸ್ಪೂನ್ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಖಾರ ಇಷ್ಟಪಡಲ್ಲ ಅನ್ನೋರು ಒಂದು 2 ಹಸಿಮೆಣಸಿನ್ಕಾಯಿನೂ ಸಹ ಹೆಚ್ಚು ಹಾಕ್ಕೋಬೋದು, ಇಲ್ಲಾಂದರೆ ಒಣಮೆಣಸಿನ್ಕಾಯಿನೂ ಸಹ ಕಟ್ ಮಾಡಿ ಹಾಕ್ಕೋಬೋದು. ಇಷ್ಟು ಫ್ರೈ ಆದರೆ ಸಾಕು. ಇದಕ್ಕೇನೆ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೆ. ಇದನ್ನೇ ಹುರುಳಿಕಾಳನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ತಿರುಗಿಸ್ಕೋಬೇಕು. ಇದರಲ್ಲಿ ನೀರಿನ ಅಂಶ ಇರುತ್ತಲ್ಲ, ಅದೆಲ್ಲ ಹೋಗೋವರೆಗೂ ನೀಟಾಗಿ ತಿರುಗಿಸ್ಕೋಬೇಕು. ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ. ನೀವು ಆದಷ್ಟು ಸ್ವಲ್ಪ ಕಾಯಿ ಕೊತ್ತಂಬರಿನೂ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ನನಗೆ ಬೇಕಾದಷ್ಟು ನಾನು ಆ್ಯಡ್ ಮಾಡ್ಕೊಂಡಿನಿ, ತುಂಬ ರುಚಿಯಾಗಿರುತ್ತೆ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಮೊಳಕೆ ಹುರುಳಿಕಾಳಿನ ಪಲ್ಯ ಎಷ್ಟು ಚೆನ್ನಾಗಿ ರೆಡಿ ಆಯಿತು. ಈಗ ಸಾಂಬಾರು ರೆಡಿ ಮಾಡ್ಕೊಳ್ಳೋಣ. ನಾನು ಸಾಂಬಾರಿಗೆ ಒಂದು ಪಾತ್ರೆಯಲ್ಲ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿನಿ. ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಚಿಟಪಟ ಅನ್ನಬೇಕು. ಸಾಸಿವೆ ಚಿಟಪಟ ಆದಮೇಲೆ ಇದಕ್ಕೇನೆ ಕರಿಬೇವು, ಸ್ವಲ್ಪ ಈರುಳ್ಳಿನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಒಂದು ಸ್ವಲ್ಪ ಜಾಸ್ತಿನೇ ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ಳಿ. ನೀವು ಈ ಥರ ಹಾಕೋದಕ್ಕಿಂತ ನೀವು ಕರಿಬೇವಿನ ಕಡ್ಡಿ ಸಪ್ರೇಟಾಗಿ ಹಾಕಿಬಿಟ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ನಾನು ಆಗ ಹಾಕ್ತಾಯಿಲ್ಲ. ರುಬ್ಬಿಟ್ಕೊಂಡಿರೋ ಖಾರನೂ ಸಹ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಜಾರ್ ತೊಳೆದ ನೀರನ್ನು ಸಹ ಇದಕ್ಕೇನೆ ಹಾಕ್ಬಿಟ್ಟು ನೀಟಾಗಿ ತಿರುಗಿಸ್ಕೋಬೇಕು. ನಾನಿಲ್ಲಿ ಎಕ್ಸ್ಟ್ರಾ ಯಾವುದೇ ನೀರು ಸಹ ಸೇರಿಸ್ತಾ ಇಲ್ಲ. ನಾನು ಸಪ್ರೇಟ್ ಮಾಡ್ಕೊಂಡಿರೋದನ್ನೇ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಿಮಗೆ ಜಾಸ್ತಿ ಸಾಂಬಾರು ಬೇಕು ಅಂದರೆ ಒಂದು ಸ್ವಲ್ಪ ಬಿಸಿ ನೀರು ಕಾಯಿಸ್ಕೊಂಡು ನೀವು ಸೇರಿಸ್ಕೋಬೋದು, ರುಚಿ ಚೆನ್ನಾಗಿರುತ್ತೆ. ಆದರೆ ನಾವು ಬೇಯಿಸಿದ ನೀರಲ್ಲೇ ಮಾಡಿದರೆ ಸಾಂಬಾರಂತೂ ಅದ್ಭುತವಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ದಪ್ಪಗೂ ಅಲ್ಲ, ಇತ್ಲಾಗೆ ರಸಮೂ ಅಲ್ಲ, ಇತ್ಲಾಗ ಸಾಂಬಾರು ಅಲ್ಲ ಅನ್ನೋ ರೀತಿ ಇರುತ್ತೆ. ನಾವು ಬಸ್ಸಾಂಬಾರು ಮಾಡೋದಾದರೆ ಒಂಥರ ನೀರು ಥರ ಮಾಡಿದ್ರೇ ಸಾಂಬಾರು ಅಂತೂ ತುಂಬ ರುಚಿಯಾಗಿರೋದು. ಗಟ್ಟಿಗೆ ದಪ್ಪವಾಗಿ ಮಾಡಿದರೆ ಅಷ್ಟು ಇಷ್ಟ ಆಗೋದಿಲ್ಲ. ನಾವು ಯಾವಾಗ ಮಾಡಿದ್ರೂ ಸಾಂಬಾರು ಮಾತ್ರ ಇದೇ ತೆಳುವಾಗೆ ಮಾಡೋದು, ಬಸ್ಸಾಂಬಾರು ಮಟ್ಟಿ ಮಾತ್ರ. ಎಷ್ಟು ಚೆನ್ನಾಗಿದೆ ಅಲ್ವಾ? ನಾವು ಮುದ್ದೆ ಜೊತೆ ಸರ್ವ್ ಮಾಡ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದರೆ ಆಯಿತು. ನೀವು ಬಸ್ಸಾಂಬಾರು ಮಾಡಿ ಕಮೆಂಟಲ್ಲಿ ಹೇಗೆ ಬಂದಿದೆ ಅಂತೇಳಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ರೆಸಿಪಿ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.